ಪ್ರಕೃತಿ ಪ್ರಿಯರೆಲ್ಲರಿಗೂ ಲೈಫ್ ಅಟ್ ನೇಚರ್ಗೆ ಸ್ವಾಗತ. ಪಂಚಭೂತಗಳ ತತ್ವವನ್ನು ಅನುಸರಿಸಿ ಪ್ರಕೃತಿಯನ್ನು ಒಳಗೊಂಡು ನಮ್ಮ ದೇಹ ಪ್ರಕೃತಿಯನ್ನು ಕಾಡುತ್ತಿರುವ ಗುಣಪಡಿಸಲಾಗದ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳನ್ನು ಪ್ರಾಕೃತಿಕವಾಗಿ ನಿಯಂತ್ರಿಸಿ ಉತ್ತಮ ಹಾಗೂ ಆರೋಗ್ಯಯುತ ಜೀವನವನ್ನು ನಿಮ್ಮದಾಗಿಸಲು ನಿಮ್ಮೊಂದಿಗಿರುವುದೇ ಈ ನಿಮ್ಮ ಲೈಫ್ ಅಟ್ ನೇಚರ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತೊಂದು ಹೊಸ ಮೂಲಿಕೆಯ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಮೂಲಿಕೆ ಕೆಲವರು ನೋಡಿರ್ತಾರೆ, ಕೆಲವರು ನೋಡಿರಲ್ಲ, ಇನ್ನು ಕೆಲವರು ಇದನ್ನು ತಿಂದಿರ್ತಾರೆ. ಏನಾದ್ರು ಐಡಿಯಾ ಇದೆಯಾ ನಿಮಗೆ? ನನಗಂತೂ ಐಡಿಯಾ ಇಲ್ಲ ಸರ್. ಈ ಮೂಲಿಕೆ ಏನಂದರೆ ಇದು ಕಾಳು ಬಿಡುತ್ತೆ. ನನ್ನ ಕೈಯಲ್ಲಿ ಇಟ್ಕೊಂಡಿದ್ದು ನೋಡಿ, ಇದು ಹೂವು. ಇದು ಕಾಳು ಹೇಗಿರುತ್ತೆ ಅಂದರೆ ಇದು ನೋಡೋದಕ್ಕೆ ಮೆಣಸಿನ ಕಾಳು ಥರನೇ ಇರುತ್ತೆ, ಆದರೆ ಮೆಣಸಿನ ಕಾಳು ಅಲ್ಲ. ಇದರ ಮಾರುಕಟ್ಟೆ ದರ ಮೆಣಸಿನ ಕಾಳಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಉದಾಹರಣೆ, ಮೆಣಸಿನಕಾಳು 500 ಇದ್ದರೆ ಇದೊಂದು 450 ಇರುತ್ತೆ. ಆದರೆ ಇದು ಬಹಳ ಒಳ್ಳೆಯ ಔಷಧಿ ಗುಣ. ಮೆಣಸಿನ ಕಾಳನ್ನು ನಾವು ಎಲ್ಲ ಕಡೆ ಉಪಯೋಗಿಸ್ತೀವಿ, ಆದರೆ ಇದು ಅಷ್ಟು ಬಳಕೆ ಬರೋದಿಲ್ಲ. ಅಂದರೆ ನಾವು ಸಾಂಬಾರು ಪದಾರ್ಥ ಇಲ್ಲೆಲ್ಲ ಬಳಸಲ್ಲ. ಆದರೆ ಔಷಧದ ವಿಷಯ ಬಂದರೆ ಇದೊಂದು ಅದ್ಭುತ ಮೂಲಿಕೆ. ಈ ಮೂಲಿಕೆ ಕೆಲವೊಮ್ಮೆ ಎಲ್ಲೂ ಗುಣ ಆಗದಿರೋ ಕಾಯಿಲೆಗೆ ಈ ಮೂಲಿಕೆ ನಾವು ಬಳಸ್ತೀವಿ. ಇದರ ಹೆಸರು ವಿಡಂಗ. ಸಂಸ್ಕೃತದಲ್ಲಿ ವಿಡಂಗ ಅಂತೀವಿ, ಕನ್ನಡದಲ್ಲಿ ವಾಯು ವಿಡಂಗ ಅಂತೀವಿ, ವಾಯು ವಿಳಂಗ ಅಂತೀವಿ. ಏನಂದರೆ ನಿಜವಾದ ವಿಡಂಗ ಅಂದರೆ ಎಂಬೆಲಿಯಾ ರೈಪ್ಸ್ ಅಂತ ಅದರದ್ದು ಸಸ್ಯಶಾಸ್ತ್ರೀಯ ಹೆಸರು. ಆದರೆ ಈಗ ಅದು ಸಿಗ್ತಾ ಇಲ್ಲ. ಅದರ ಬದಲಿಗೆ ನಮ್ಮಲ್ಲಿ ಏನು ಮಾಡ್ತೀವಿ, ಆಯುರ್ವೇದದಲ್ಲಿ ಪ್ರತಿನಿಧಿ ದ್ರವ್ಯಗಳು ಅಂತೀವಿ. ಅಂದರೆ ಒಂದು ಸಿಕ್ಕಿಲ್ಲ ಅಂದರೆ ಅದೇ ಲಕ್ಷಣ ಅದೇ ಗುಣ ಇರೋ ಇನ್ನೊಂದು ದ್ರವ್ಯನ ನಾವು ಬಳಸ್ತೀವಿ. ಆ ಗಿಡ ಅಂದರೆ ಎಂಬೆಲಿಯಾ ಝೇರಿಯಂ ಕೊಟ್ಟಮ್ ಅಂತ. ಈ ಗಿಡ ಇಲ್ಲೇ ಇದೆ ನೋಡಿ. ಈ ಗಿಡ ಏನಂತಂದರೆ ಇದು ಈ ಥರ ಗೊಂಚಲು ಕಾಳುಗಳನ್ನು ಬಿಡುತ್ತೆ. ಈ ಕಾಳುಗಳು ಒಂದೊಂದು ಕಾಳು ಕೆಂಪಾದ ನಂತರ ಅದು ಬಲ್ತಿದೆ ಅಂತ ಅರ್ಥ. ಅದನ್ನು ನಾವು ಸಂಗ್ರಹಿಸಿ ಬಿಸಿಲಿನಲ್ಲಿ ಅಥವಾ ಸಾಧಾರಣ ನೆರಳಿನಲ್ಲಿ ಒಣಗಿಸಿ ಶೇಖರಿಸಿಟ್ಕೊಂಡ್ರೆ ಬಹಳಷ್ಟು ಒಳ್ಳೆ ಮೂಲಿಕೆ ಇದು. ಇದು ನಮ್ಮ ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಗಳಲ್ಲಿ, ಒಂದೆರಡಲ್ಲ, ನೂರಾರು ಔಷಧಿಗಳಲ್ಲಿ ಈ ವಾಯುವಿಡಂಗವನ್ನು ಬಳಸ್ತೀವಿ. ಈ ವಾಯುವಿಡಂಗದ ಕಾಳು ಎಷ್ಟು ಅಮೂಲ್ಯ ಅಂತಂದರೆ, ನಾನು ಇದರ ಉಪಯೋಗ ಹೇಳಿಬಿಟ್ರೆ ನೀವು ಗಾಬರಿ ಆಗಿಬಿಡ್ತೀರಾ, ಇಷ್ಟೊಂದು ಉಪಯೋಗ ಇದೆಯಾ ಅಂತ. ಡಾಕ್ಟರ್, ಈ ವಾಯುವಿಡಂಗದ ಮಹತ್ವ ಏನು? ಇದನ್ನು ಹೇಗೆ ಬಳಸ್ತೀವಿ? ಈ ವಾಯುವಿಡಂಗ ಅಥವಾ ವಿಡಂಗ ಅಂತ ಏನು ಕರಿತೀವಿ, ಈ ಸಂಗ್ರಹಿಸಿದ ಕಾಳುಗಳನ್ನು ಸ್ವಚ್ಛ ಮಾಡಿಬಿಟ್ಟು ಇದನ್ನು ಪೌಡರ್ ಅಂದರೆ ಚೂರ್ಣ ಮಾಡಿ ನಾವು ಬೇರೆ ಬೇರೆ ಔಷಧಿಗಳಲ್ಲಿ ಬಳಸ್ತೀವಿ. ನಾವು ಬೇರೆ ಬೇರೆ ಕಷಾಯದಲ್ಲಿ ಬಳಸ್ತೀವಿ, ಬೇರೆ ಬೇರೆ ಚೂರ್ಣಗಳಲ್ಲಿ ಬಳಸ್ತೀವಿ. ವಿಶೇಷವಾಗಿ ಇದರದ್ದು ಭಾಳ ವಿಶೇಷ ಗುಣ ಅಂತಂದರೆ ಜಂತುಹುಳು ಎಲ್ಲರಿಗೂ ಒಂದಲ್ಲ ಒಂದಿನ ಜಂತುಹುಳ ಸಮಸ್ಯೆಯಿಂದ ಬಳಲಿರ್ತಾರೆ. ಆದರೆ ಕೆಲವರು ಅದರಿಂದ ಎಷ್ಟು ಒದ್ದಾಡಿರ್ತಾರೆ ಅಂದರೆ ಬೇಕಾದಷ್ಟು ಡಾಕ್ಟರ್ ಹತ್ರ ಹೋಗಿ ತುಂಬ ಔಷಧಿಗಳು ತಗೊಂಡು ಮಾರುಕಟ್ಟೆಯಲ್ಲಿ ದೊರೆಯುವ ಜಂತುಹುಳ ಈ ಒಂದು ತೊಗೊಬೇಕು ಅಂತ ಇಟ್ಕೊಳ್ಳಿ, ಪ್ರತಿದಿನ 15, 20, 30 ತೊಗೊಂಡ್ರೂ ಕೂಡ ಜಂತುಹುಳದ ಸಮಸ್ಯೆ, ವಿಶೇಷವಾಗಿ ಪಿನ್ವರ್ಮ್ ಅಂತಾರೆ, ಭಾಳ ಹಿಂಸೆ ಕೊಡುತ್ತೆ ಮಕ್ಕಳಿಗೆ, ಈ ಕೆಲವರಿಗೆ ದೊಡ್ಡವರಿಗೂ ಕೂಡ. ನನ್ನ ಹತ್ರನೇ ರೋಗಿಗಳು ಬಂದು ಹೇಳ್ತಾರೆ, ಸಾರ್ ಇದು ಎಷ್ಟು ಹಿಂಸೆ, ಎಲ್ಲೋದ್ರೂ ನಮಗೆ ಇದೊಂದು ಜಂತುಹುಳ ಸಮಸ್ಯೆನೇ ನಿವಾರಣೆ ಆಗಲಿಲ್ಲ ಡಾಕ್ಟ್ರೇ ಅಂತ. ರಾತ್ರಿ ಹೊತ್ತು ಚಿಕ್ಕ ಮಕ್ಕಳಿಗೆ ಅದು ಹೊರಗಡೆ ಬಂದು ತುರಿಕೆ ಬರೋದು, ಉರಿ ಆಗೋದು, ಭಾಳ ಹಿಂಸೆ ಪಡ್ತಾರೆ. ಇಂಥ ಸಮಸ್ಯೆಗೆ ಇದು ಎಂಥ ಒಳ್ಳೆಯ ಔಷಧಿ ಪರಿಹಾರ ಅಂದರೆ ವಿಡಂಗ ಚೂರ್ಣ. ಅದನ್ನು ಚೆನ್ನಾಗಿ ಅಂದರೆ ಪುಡಿ ಮಾಡಿದ ಚೂರ್ಣ, ಮಾರುಕಟ್ಟೆಯಲ್ಲಿ ಕೂಡ ವಿಡಂಗ ಚೂರ್ಣ ಅಂತ ಸಿಗುತ್ತೆ. ನಾವು ಬೇರೆ ಬೇರೆ ಔಷಧಿಗಳಲ್ಲಿ, ಉದಾಹರಣೆ ಅಜೀರ್ಣಕ್ಕೆ ಸಂಬಂಧಪಟ್ಟ ಔಷಧಿಲಿ, ಲಿವರ್ ಫಂಕ್ಷನಿಗೆ ಸಂಬಂಧಪಟ್ಟ ಔಷಧಿಲಿ, ಆಮೇಲೆ ಚರ್ಮದ ತೊಂದರೆಗಳು, ಸ್ಕಿನ್ ಡಿಸೀಸ್ ಅಂತೀವಲ್ಲ, ಆ ಥರದ ಔಷಧಿಗಳಲ್ಲೆಲ್ಲ ವಿಡಂಗವನ್ನು ನಮ್ಮ ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಗಳು, ಒಂದೆರಡಲ್ಲ ನೂರಾರು ಔಷಧಿಗಳಲ್ಲಿ ನಾವು ವಿಡಂಗವನ್ನು ಬಳಸ್ತೀವಿ. ಈ ಚೂರ್ಣವನ್ನು ಚಿಕ್ಕ ಮಕ್ಕಳಿಗಾದರೆ ಸ್ವಲ್ಪ ಅದು ಕಹಿ ಖಾರ ಎಲ್ಲ ಇರುತ್ತೆ. ಮಕ್ಕಳಿಗೆ ಜೇನುತುಪ್ಪದಲ್ಲಿ ಒಂದು ಅರ್ಧ ಚಮಚ ವಿಡಂಗ ಚೂರ್ಣವನ್ನು ಬೆಳಿಗ್ಗೆ ಮತ್ತು ರಾತ್ರಿ ಜೇನುತುಪ್ಪದಲ್ಲಿ ನೆಕ್ಕಿಸ್ಬೋದು. ದೊಡ್ಡವರಿಗಾದರೆ ಜೇನುತುಪ್ಪ ಏನು ಬೇಕಾಗಿಲ್ಲ. 1 ಚಮಚ ಪುಡಿನ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ 1 ಚಮಚ ಬಾಯಿಗೆ ಹಾಕ್ಕೊಂಡು ಬಿಸಿನೀರು ಕುಡಿಯೋದು, ರಾತ್ರಿ ಮಲಗುವಾಗ 1 ಚಮಚ ಬಿಸಿನೀರಲ್ಲಿ ತೊಗೊಂಡ್ರೆ ಒಂದು 15 ದಿನಗಳಲ್ಲಿ ಈ ಹುಳುವಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ವಿಶೇಷ ಅಂದರೆ ಬೇರೆ ಹುಳುವಿನ ಔಷಧಿ ತೊಗೊಂಡ್ರೆ ಮತ್ತೆ ಬರುತ್ತೆ. ಒಂದು 3 ತಿಂಗಳು ತೊಗೊಂಡಿರ್ತಾರೆ, 6 ತಿಂಗಳಿಗೆ ಒಂದು ತೊಗೊಬೇಕು ಅಂದಿದ್ರು ಡಾಕ್ಟ್ರೇ, ಮತ್ತೆ ಶುರುವಾಯಿತು ಅಂತಾರೆ. ಆದರೆ ಈ ವಾಯುವಿಡಂಗ ಸಂಪೂರ್ಣವಾಗಿ ಸಮೂಲವಾಗಿ ಜಂತುಹುಳವನ್ನು ನಿವಾರಿಸುತ್ತೆ. ಜಂತುಹುಳು ಸಮಸ್ಯೆಗೆ ಅಂತ ಹೇಳಿದ್ರಿ, ಇಷ್ಟೇ ಅಲ್ಲದೆ ಇನ್ನು ಯಾವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇದರಿಂದ? ನೋಡಿ, ವಾಯುವಿಡಂಗ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ನಾವು ಹೊಟ್ಟೆಗೆ ತಗೊಂಡ್ರೆ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಹಸಿವಿಲ್ಲದೆ ಇರೋರಿಗೆ ಭಾಳ ಒಳ್ಳೆಯ ಔಷಧಿ.
ಆಮೇಲೆ ಅನಿಮಿಯಾ ಅಂತ ರಕ್ತಹೀನತೆ ಇರುತ್ತೆ. ರಕ್ತಹೀನತೆ ಹುಳುವಿಂದನೂ ಇರ್ಬೋದು ಅಥವಾ ಕಬ್ಬಿಣಾಂಶದ ಕೊರತೆಯಿಂದನೂ ಇರ್ಬೋದು. ಆ ಥರದ ರೋಗಿಗಳಿಗೂ ಕೂಡ ವಾಯುವಿಡಂಗ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ. ಮತ್ತು ಸ್ಕಿನ್ ಡಿಸೀಸ್, ಭಾಳಷ್ಟು ಜನಕ್ಕೆ ಚರ್ಮದ ಕಾಯಿಲೆ ಇರುತ್ತೆ. ಈ ಚರ್ಮದ ಕಾಯಿಲೆಯವರಿಗೂ ಕೂಡ ವಾಯುವಿಡಂಗ ಭಾಳ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಲ್ಲದೆ ಸ್ನಾನ ಚೂರ್ಣ ಅಂತೀವಿ, ನಾವು ಸ್ನಾನ ಮಾಡಲಿಕ್ಕೆ ಬೇರೆ ಬೇರೆ ಫಂಗಸ್ ಇರ್ಬೋದು. ಇದರಲ್ಲಿ ಏನಾಗಿದೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ, ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇದೆ. ಅಂದರೆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ನ ಎರಡನ್ನೂ ನಾಶ ಮಾಡೋ ಶಕ್ತಿ ಇದೆ. ಈ ವಾಯುವಿಡಂಗ ಚೂರ್ಣವನ್ನು ಅದು ಬೇರೆ ಔಷಧಿ ದ್ರವ್ಯಗಳು, ಉದಾಹರಣೆಗೆ ಅರಿಶಿಣ, ಬೇವು, ಅಳಲೆಕಾಯಿ, ಸೈಂಧವ ಲವಣ ಅಂತ ಉಪ್ಪು ಸಿಗುತ್ತೆ, ಆ ಸೈಂಧವ ಲವಣ, ಇವೆಲ್ಲ ಮೂಲಿಕೆಗಳ ಜೊತೆಗೆ ಮಿಶ್ರಣ ಮಾಡಿರೋ ಪುಡಿಯನ್ನು ಬೇಕಾದರೆ ನೊರೆ ಬರಲಿಕ್ಕೆ, ಇನ್ನೂ ಶುಚಿಯಾಗಲಿಕ್ಕೆ ಸೀಗೆ ಪುಡಿಯನ್ನು ಸೇರಿಸಿ, ಮಾರ್ಕೆಟಲ್ಲಿ ಸೀಗೆ ಪುಡಿ ಸಿಗುತ್ತಲ್ಲ, ಆ ಸೀಗೆ ಹಿಟ್ಟನ್ನು ಮಿಶ್ರಣ ಮಾಡಿದ ಏನು ಪುಡಿ ಅಥವಾ ಹಿಟ್ಟಿನಿಂದ ನೀರಲ್ಲಿ ಕಲಸಿ ಮೈಗೆಲ್ಲ ಚೆನ್ನಾಗಿ ಹಚ್ಕೊಂಡು ಒಂದು 5ರಿಂದ 10 ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ಬ್ಯಾಕ್ಟೀರಿಯಾ, ಫಂಗಸ್ಸು, ಈ ರಿಂಗ್ವರ್ಮ್ ಅಂತಾರೆ, ಈ ಥರದ ವಿವಿಧ ರೀತಿಯ ಚರ್ಮದ ಕಾಯಿಲೆಗಳಿಗೆ ಈ ವಿಡಂಗ ಚೂರ್ಣ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅಲ್ಲದೆ ಇದನ್ನು ಇಂಟರ್ನಲಿ ಅಂದರೆ ಹೇಳಿದ್ನಲ್ಲ, ಹೊಟ್ಟೆ ಒಳಗೂ ತಗೊಳೋದ್ರಿಂದ ವಿಡಂಗಾರಿಷ್ಟ ಅಂತ ಒಂದು ಔಷಧಿ ಬರುತ್ತೆ, ಅಥವಾ ವಿಡಂಗ ಚೂರ್ಣವನ್ನು ನಾವು ಒಳಗೆ ತಗೊಳೋದ್ರಿಂದ ಅದು ನಮ್ಮ ದೇಹದ ಒಳಗಡೆ ಹೋಗಿ ಅದು ಒಂಥರ ಫಂಗಿಸೈಡಲ್ ಆ್ಯಕ್ಷನ್ ಅಂತಾರೆ. ಅಂದರೆ ನಮ್ಮ ದೇಹದಿಂದ ಈ ಫಂಗಸ್ಸು ಬ್ಯಾಕ್ಟೀರಿಯಾನ ಓಡಿಸುತ್ತೆ, ಆ ಶಕ್ತಿ ನಮ್ಮ ದೇಹಕ್ಕೆ ಕೊಡುತ್ತೆ. ಅಷ್ಟು ಅದ್ಭುತ ಔಷಧಿ ವಾಯುವಿಡಂಗ. ಇದಲ್ಲದೆ ಡಯಾಬಿಟಿಸ್ನವರಿಗೂ ಕೂಡ ತುಂಬ ಒಳ್ಳೆಯದು. ವಿಡಂಗ ಚೂರ್ಣ ಡಯಾಬಿಟಿಸ್ನವರಿಗೂ ಕೂಡ ತುಂಬ ಒಳ್ಳೆಯದು. ಡಾಕ್ಟರ್, ಇವಾಗ ನೀವು ಸ್ಕಿನ್ಗೆ ತುಂಬ ಒಳ್ಳೇದು ಅಂತ ಹೇಳಿದ್ರಿ. ಯೂಶಲಿ ಇವಾಗ ಎಲ್ರಿಗೂ ಪಿಂಪಲ್ಸ್ ಅಂತೂ ಜಾಸ್ತಿ ಬರ್ತಾ ಇರುತ್ತೆ, ಅಲ್ಲಿ ಇಲ್ಲಿ ಅಂತ ಹೇಳಿ ತುಂಬಾ ಖರ್ಚು ಮಾಡಿರ್ತಾರೆ ಹುಡುಗಿರು. ಸೊ ಅವರಿಗೆ ಡೀಪಾಗಿ ಏನಾದರೂ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇದೆಯಾ? ಇದನ್ನೆಲ್ಲ ತೊಗೊಂಡು ಪಾಪ ಅವರಿಗೆ ಅಷ್ಟು ಟೈಮ್ ಕೂಡ ಇರಲ್ಲ. ನಿಮ್ಮ ಹತ್ರ ಯಾವುದಾದ್ರೂ ಪ್ರಾಡಕ್ಟ್ ಇದೆಯಾ? ಇದು ಆ್ಯಕ್ಚುಲಿ ನಾವು ಈ ವಿಡಂಗ ಚೂರ್ಣವನ್ನು ನಮ್ಮ ಲೈಫ್ ಅಟ್ ನೇಚರಲ್ಲಿ ಸಿಗೋ ಕಾಮೋಲಿವ್ ಎಕ್ಸ್ ಅನ್ನೋ ಒಂದು ಪ್ರಾಡಕ್ಟಲ್ಲಿ ನಾವು ವಿಡಂಗ ಚೂರ್ಣವನ್ನು ಸೇರಿಸಿ ತಯಾರು ಮಾಡಿರ್ತೀವಿ. ಹಾಗಾಗಿ ಈ ಎಕ್ನೆ ಅಥವಾ ಪಿಂಪಲ್ ಇರೋರಿಗೆ ಸೊ ಈ ಕಾಮೋಲಿವ್ ಎಕ್ಸನ್ನು ತೊಗೊಬೋದು. ಅದರಿಂದ ಅವರಿಗೆ ಎಕ್ನೆ ಪಿಂಪಲ್ ಕಡಿಮೆ ಆಗುತ್ತೆ. ಜೊತೆಗೆ ಇದು ಲಿವರ್ ಸ್ಟಿಮ್ಯುಲೆಂಟ್ ಕೂಡ. ವಿಡಂಗ ಲಿವರನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗಾಗಿ ಲಿವರು ಸ್ಟಿಮ್ಯುಲೇಟ್ ಮಾಡಿದ್ರೆ ಹಸಿವಿಲ್ಲದಿದ್ದವರಿಗೆ ತುಂಬ ಚೆನ್ನಾಗಿ ಹಸಿವಾಗುತ್ತೆ. ಹಾಗಾಗಿ ಯಾರಿಗೆ ಹಸಿವಿಲ್ವೋ, ಯಾರಿಗೆ ಈ ಎಕ್ನೆ ಅಥವಾ ಪಿಂಪಲ್ ಇದೆಯೋ, ಸೊ ಈ ಥರದವರು, ಈಗ ಇಮ್ಯುನಿಟಿ ಕಡಿಮೆ ಇರುತ್ತೆ, ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾಗಬೇಕು, ಆ ಥರದವರೆಲ್ಲ ವಿಡಂಗವನ್ನು ನಾವು ಬಳಸ್ಬೋದು. ಹಾಗಾಗಿ ನಮ್ಮ ಲೈಫ್ ಅಟ್ ನೇಚರಲ್ಲಿ ಕಾಮೋಲಿವ್ ಎಕ್ಸ್ ಅಂತ ಒಂದು ಪ್ರಾಡಕ್ಟ್ ಏನಿದೆ ಅದನ್ನು ತೊಗೊಳೋದ್ರಿಂದ ಈ ಎಲ್ಲ ಸಮಸ್ಯೆ ಇರೋರಿಗೆ ತುಂಬ ಒಳ್ಳೆ ಪರಿಹಾರ ಸಿಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ವಾಯು ವಿಡಂಗದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಹಾಗೆ ಅತ್ಯುತ್ತಮ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಬಟನ್ನನ್ನು ತಪ್ಪದೇ ಪ್ರೆಸ್ ಮಾಡಿ. ಜೊತೆಗೆ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಾದಂತಹ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ಗಳನ್ನು ಫಾಲೋ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಆರೋಗ್ಯ ಸಮಸ್ಯೆಗಳಿಗೆ ಅಗತ್ಯವಾದ ನ್ಯಾಚುರಲ್ ಹರ್ಬಲ್ ಸಪ್ಲಿಮೆಂಟ್ಗಳನ್ನು ಆರ್ಡರ್ ಮಾಡಲು ನಮ್ಮ ವೆಬ್ಸೈಟ್ www.lifeatnature.comಗೆ ಭೇಟಿ ಕೊಡಿ. ಜೊತೆಗೆ ಇಲ್ಲಿ ಕಾಣಿಸುತ್ತಿರುವ ನಂಬರ್ಗೆ ಕೂಡ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಮತ್ತೆ ಹೊಸದೊಂದು ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಆರೋಗ್ಯವಾಗಿರಿ, ಆನಂದವಾಗಿರಿ.